ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಹಳ್ಳಿ ಇದೆ ಯೂಟ್ಯೂಬ್ ಚಾನಲ್. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರಕ್ಕಾಗಿ ಅರ್ಜಿಗಳನ್ನ ಕರೆದಿದ್ದಾರೆ. 2025ನೇ ಸಾಲಿನಲ್ಲಿ SLC ಮತ್ತು PUC ಪರೀಕ್ಷೆಯಲ್ಲಿ 90%ಕ್ಕಿಂತ ಹೆಚ್ಚಿನ ಅಂಕ ಪಡೆದ ರಾಜ್ಯ ಸರ್ಕಾರಿ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿಗಳು ಸ್ಟಾರ್ಟ್ ಆಗಿದ್ದಾವೆ. ಯಾರಾದ್ರೂ ಸರ್ಕಾರಿ ನೌಕರರಿದ್ರೆ ಅಂತವರ ಮಕ್ಕಳು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ಅವರ ಲಿಂಕ್ ಅನ್ನು ಕೂಡ ನಾನು ಈ ವಿಡಿಯೋಕ್ಕೆ ಕೊಟ್ಟಿರ್ತೀನಿ. ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊಂಡ ಅರ್ಜಿಗಳನ್ನ ಸಲ್ಲಿಸ್ರಿ. ಅರ್ಜಿ ಸಲ್ಲಿಸಲು ಬೇಕಾಗುವಂತಹ ದಾಖಲಾತಿಗಳ ಅರ್ಹತೆಗಳ ಬಗ್ಗೆ ನೋಡುವುದಾದ್ರೆ, ವಿದ್ಯಾರ್ಥಿಗಳು 2025ರ SLC ಅಥವಾ PUC ಅನ್ನ ಪ್ರಥಮ ಪ್ರಯತ್ನದಲ್ಲಿ ಉತ್ತೀರ್ಣರಾಗಿರ್ಬೇಕು. ಜೊತೆಗೆ 90%ಕ್ಕಿಂತ ಹೆಚ್ಚಿನ ಅಂಕಗಳನ್ನ ಗಳಿಸಿರ್ಬೇಕು. ವಿದ್ಯಾರ್ಥಿ ತಂದೆ ಅಥವಾ ತಾಯಿ ರಾಜ್ಯ ಸರ್ಕಾರದ ಯಾವುದಾದರೂ ಒಂದು ಇಲಾಖೆಯಲ್ಲಿ ಕಾಯಂ ನೌಕರರಾಗಿ ಸೇವೆಯನ್ನ ಸಲ್ಲಿಸ್ತಾ ಇರ್ಬೇಕಾಗತ್ತೆ. ಜೊತೆಗೆ ನಿಗಮ, ಮಂಡಳಿ, ಪ್ರಾಧಿಕಾರ, ವಿಶ್ವವಿದ್ಯಾಲಯ, ಖಾಸಗಿ ಹಾಗೂ ಅನುದಾನಿತ ವಿದ್ಯಾಸಂಸ್ಥೆಗಳಲ್ಲಿ ನೇಮಕವಾಗಿರುವಂತಹ ನೌಕರರು ಈ ಪ್ರಯೋಜನವನ್ನ ಪಡೆಯಲು ಅರ್ಹರಲ್ಲ. ಅಂತವರ ಮಕ್ಕಳಿಗೆ ಈ ಪ್ರತಿಭಾ ಪುರಸ್ಕಾರವನ್ನ ನೀಡುವುದಿಲ್ಲ ಅಂತ ಹೇಳಿದ್ದಾರೆ. ಬೇಕಾಗುವಂತ ದಾಖಲಾತಿಗಳು ಏನೇನಂದ್ರೆ, ನಿಮ್ಮ ಒಂದು ಫೋಟೋ ಬೇಕಾಗುತ್ತೆ, ಜೊತೆಗೆ ದೃಢೀಕರಣ ಅಂಕಪಟ್ಟಿ ಬೇಕಾಗುತ್ತೆ. ಅಂದ್ರೆ ಈಗ ಏನ್ ಜೆರಾಕ್ಸ್ ತಗೊಂಡಿರ್ತೀರಲ್ಲ, ಅದರ ಫಾರ್ಮೆಟ್ ಅನ್ನ ನೀವು ಹತ್ತಿರದ ನಿಮ್ಮ ಯಾವ ಕಾಲೇಜ್ ಇರುತ್ತಲ್ಲ ಅಥವಾ ಯಾವ ಶಾಲೆ ಇರುತ್ತಲ್ಲ 10ನೇ ತರಗತಿದು, ಅಲ್ಲಿ ಹೋಗಿ ಮುಖ್ಯೋಪಾಧ್ಯಾಯರ ನಂತರ ಅದ್ರ ಮೇಲೆ ಅಟಿಸ್ಟೇಟ್ ಮಾಡಿಸ್ಕೊಂಡು ಅಪ್ಲೋಡ್ ಮಾಡ್ಬೇಕಾಗತ್ತೆ. ಜೊತೆಗೆ ಇಲಾಖೆ ಸೇವಾ ದೃಢೀಕರಣ ಅಂದ್ರೆ ನಿಮ್ಮ ತಂದೆ ಅಥವಾ ತಾಯಿ ಸರ್ಕಾರಿ ನೌಕರನಾಕ ಅಲ್ಲಿ ಇಲಾಖೆ ಸೇವಾ ದೃಢೀಕರಣ ಪ್ರಮಾಣ ಪತ್ರ ಬೇಕಾಗುತ್ತೆ. ಜೊತೆಗೆ ಸಂಘದ ಜಿಲ್ಲಾ, ತಾಲೂಕಾ ಯೋಜನಾ ಶಾಲಾ ಅಧ್ಯಕ್ಷರು, ಬೆಂಗಳೂರು ನಗರ ರಾಜ್ಯ ಪರಿಷತ್ ಸದಸ್ಯರಿಂದ ಪಡೆದಂತಹ ದೃಢೀಕರಣ ಪತ್ರವು ಕೂಡ ಇಲ್ಲಿ ಬೇಕಾಗತ್ತೆ. ಇನ್ನು ಮೇಲ್ಕಂಡ ಲಗತ್ತುಗಳನ್ನು ನಿಗದಿತ JPG ಫಾರ್ಮೆಟ್ ನಲ್ಲಿ 1 MB ಇಲ್ಲದಂತೆ ಅಪ್ಲೋಡ್ ಮಾಡಬೇಕಾಗಿರ್ತದೆ. ಆ ಲಿಂಕ್ ಅನ್ನು ನಾನು ವಿಡಿಯೋ ಕೊಟ್ಟಿರ್ತಾನು. ಇನ್ನು ಅರ್ಜಿ ಸಲ್ಲಿಕೆ ಯಶಸ್ವಿಗೊಂಡ ನಂತರ ನೋಂದಾಯಿತ ಇಮೇಲ್ ಐಡಿಗೆ ನಿಮ್ಗೆ ಮೆಸೇಜ್ ಕೂಡ ಬರುತ್ತೆ ಅಂತ ಹೇಳಿದ್ದಾರೆ. ಶೇಕಡಾವಾರು ಅಂಕಗಳನ್ನ ಆಧರಿಸಿ ಅರ್ಜಿಗಳನ್ನ ಪರಿಗಣಿಸುವ ನಿರ್ಧಾರ ಸಂಘದಾಗಿರುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ಅತಿ ಹೆಚ್ಚಿನ ಅಂಕಗಳನ್ನ ಯಾವ ವಿದ್ಯಾರ್ಥಿಗಳು ಇರ್ತಾರಲ್ಲ ಅಂತಹ ವಿದ್ಯಾರ್ಥಿಗಳನ್ನ ಪ್ರತಿಭಾ ಪುರಸ್ಕಾರಕ್ಕೆ ಅರ್ಜಿಗಳನ್ನ ಅಂದ್ರೆ ಅವರನ್ನ ಪ್ರತಿಭಾ ಪುರಸ್ಕಾರಕ್ಕೆ ಆಯ್ಕೆ ಮಾಡ್ತಾರ ಅಂತ ಹೇಳಿದ್ದಾರೆ. ಇದು ಇವತ್ತಿನ ರಾಜ್ಯ ಸರ್ಕಾರ ನೌಕರರ ಮಕ್ಕಳಿಗೆ ನೀಡುವಂತಹ ಪ್ರತಿಭಾ ಪುರಸ್ಕಾರದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಆಗಿರುತ್ತದೆ.